ಶಾಂತಿ. ಮುರಳಿಯ ದಿನಾಂಕ 19/8/2024. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಜ್ಞಾನದ ಧಾರಣೆ ಮಾಡಿಕೊಳ್ಳುತ್ತಾ ಇರಿ. ಆಗ ಅಂತಿಮದಲ್ಲಿ ತಾವು ತಂದೆಯ ಸಮಾನರಾಗುತ್ತೀರಾ. ತಂದೆಯ ಪೂರ್ತಿ ಶಕ್ತಿಯನ್ನು ತಾವು ಜೀರ್ಣಿಸಿಕೊಳ್ಳುತ್ತೀರಾ. ಪ್ರಶ್ನೆ: ಯಾವ 2 ಶಬ್ದಗಳ ಸ್ಮೃತಿಯಿಂದ ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಾ? ಉತ್ತರ: ಉತ್ಥಾನ ಮತ್ತು ಪತನ, ಸತೋ ಪ್ರಧಾನ ಮತ್ತು ತಮೋ ಪ್ರಧಾನ, ಶಿವಾಲಯ ಮತ್ತು ವೇಶ್ಯಾಲಯ. ಈ ಎರಡೆರಡು ಮಾತುಗಳ ಸ್ಮೃತಿಯಲ್ಲಿ ಇದ್ದಾಗ ತಾವು ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಾ. ತಾವು ಮಕ್ಕಳು ಈಗ ಜ್ಞಾನವನ್ನು ಯಥಾರ್ಥವಾಗಿ ತಿಳಿದುಕೊಂಡಿದ್ದೀರಾ. ಭಕ್ತಿಯಲ್ಲಿ ಜ್ಞಾನ ಇಲ್ಲ, ಕೇವಲ ಮನಸ್ಸನ್ನು ಖುಷಿಪಡಿಸಿಕೊಳ್ಳುವ ಮಾತುಗಳನ್ನು ಹೇಳುತ್ತಾರೆ ಅಥವಾ ಭಕ್ತಿಯನ್ನು ಮಾಡುತ್ತಾರೆ. ಭಕ್ತಿ ಮಾರ್ಗವೇ ಮನಸ್ಸು ಖುಷಿಪಡಿಸುವಂತಹ ಮಾರ್ಗ ಆಗಿದೆ. ಅಂದರೆ ಸಿಗೋದೇನೂ ಇರಲ್ಲ, ಬರೀ ಖುಷಿ ಆಗುತ್ತೆ, ಇದನ್ನು ಮಾಡಿದ್ವಿ ಅನ್ನುವಂತಹ ಖುಷಿ ಆಗುತ್ತಷ್ಟೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿಯಾಗಿ ತಂದೆ ಕುಳಿತು ತಿಳಿಸುತ್ತಾರೆ, ಈಗ ತಾವು ಮಕ್ಕಳಿಗಾಗಿ ತಂದೆ ಹೇಳುತ್ತಾರೆ, ತಾವೆಷ್ಟು ಶ್ರೇಷ್ಠರಿದ್ದೀರಿ. ಉತ್ಥಾನ ಮತ್ತು ಪತನದ ಆಟ ಇದಾಗಿದೆ. ತಮ್ಮ ಬುದ್ಧಿಯಲ್ಲಿ ಈಗ ನಾವೆಷ್ಟು ಉತ್ತಮರು ಮತ್ತು ಪವಿತ್ರರಾಗಿದ್ದೆವು ಎಂಬುದು ಇದೆ. ಈಗೆಷ್ಟು ನೀಚರಾಗಿದ್ದೇವೆ. ದೇವಿ ದೇವತೆಗಳ ಮುಂದೆ ತಾವೇ ಹೋಗಿ ಹೇಳುತ್ತಿದ್ದೀರಿ, ತಾವು ಶ್ರೇಷ್ಠರು, ನಾವು ನೀಚರು ಎಂದು. ಮೊಟ್ಟ ಮೊದಲು ಇದು ಗೊತ್ತಿರಲಿಲ್ಲ, ನಾವೇ ಶ್ರೇಷ್ಠಾತಿ ಶ್ರೇಷ್ಠರಿದ್ದೆವು, ನಂತರ ನಾವೇ ನೀಚರಾಗಿದ್ದೇವೆಂದು. ಈಗ ತಂದೆ ತಮಗೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ತಾವೆಷ್ಟು ಶ್ರೇಷ್ಠರು, ಪವಿತ್ರರಾಗಿದ್ದೀರಿ. ಅನಂತರ ಎಷ್ಟು ಅಪವಿತ್ರರಾಗಿದ್ದೀರಾ. ಪವಿತ್ರರಿಗೆ ಶ್ರೇಷ್ಠರೆಂದು ಹೇಳಲಾಗುವುದು. ಆ ಪ್ರಪಂಚಕ್ಕೆ ನಿರ್ವಿಕಾರಿ ಪ್ರಪಂಚವೆಂದು ಹೇಳಲಾಗುವುದು. ಅಲ್ಲಿ ನಿಮ್ಮ ರಾಜ್ಯವಿತ್ತು. ಪುನಃ ಈಗ ಸ್ಥಾಪನೆ ಮಾಡಲಾಗುತ್ತಿದೆ ಸತ್ಯಯುಗವನ್ನು. ತಂದೆ ಕೇವಲ ಇಶಾರೆ ಕೊಡುತ್ತಾರೆ, ತಾವು ಬಹಳ ಉತ್ತಮ ಶಿವಾಲಯ ಸತ್ಯಯುಗದ ನಿವಾಸಿಗಳಾಗಿದ್ದೀರಿ. ನಂತರ ಜನ್ಮ ಪಡೆದುಕೊಳ್ಳುತ್ತಾ ಅರ್ಧದರಲ್ಲಿ ತಾವು ವಿಕಾರದಲ್ಲಿ ಬಿದ್ದಿರಿ. ಆಗ ಪತಿತರು ವಿಕಾರಿಗಳಾದಿರಿ, ಅರ್ಧ ಕಲ್ಪ ವಿಕಾರಿಗಳಾಗಿದ್ದೀರಿ. ಈಗ ಪುನಃ ತಮ್ಮನ್ನು ನಿರ್ವಿಕಾರಿಗಳನ್ನಾಗಿ ಸತೋ ಪ್ರಧಾನರನ್ನಾಗಿ ಮಾಡಲಾಗುತ್ತಿದೆ. ತಾವು ತಯಾರಾಗುತ್ತಿದ್ದೀರಾ. 2 ಅಕ್ಷರಗಳನ್ನು ನೆನಪು ಮಾಡಬೇಕು. ಈಗ ಇದಾಗಿದೆ ತಮೋ ಪ್ರಧಾನ ಪ್ರಪಂಚ. ಸತೋ ಪ್ರಧಾನ ಪ್ರಪಂಚದ ಗುರುತು ಈ ಲಕ್ಷ್ಮೀನಾರಾಯಣರು. 5000 ವರ್ಷಗಳ ಮಾತಾಗಿದೆ. ಸತೋ ಪ್ರಧಾನ ಭಾರತದಲ್ಲಿ ರಾಜ್ಯವಿತ್ತು. ಭಾರತ ಬಹಳ ಉತ್ತಮವಾಗಿತ್ತು, ಈಗ ಕನಿಷ್ಠವಾಗಿದೆ. ನಿರ್ವಿಕಾರಿಗಳಿಂದ ವಿಕಾರಿ ಆಗುವುದರಲ್ಲಿ ನಿಮಗೆ 84 ಜನ್ಮಗಳಿಡಿಸ್ತಂದ್ರೆ ಸಂಪೂರ್ಣ ವಿಕಾರಿಗಳಾಗುವುದರಲ್ಲಿ. ಅಲ್ಲಿಯೂ ಸ್ವಲ್ಪ ಸ್ವಲ್ಪ ಕಲೆಗಳು ಕಡಿಮೆ ಆಗುತ್ತಾ ಬಂದವು. ಆದರೆ ಹೇಳಲಾಗತ್ತೆ ಸಂಪೂರ್ಣ ನಿರ್ವಿಕಾರಿಗಳು ಎಂದು. ಏಕ್ದಮ್ ಸಂಪೂರ್ಣ ನಿರ್ವಿಕಾರಿ ಎಂದು ಕೇವಲ ಶ್ರೀಕೃಷ್ಣನಿಗೆ ಹೇಳಲಾಗುವುದು. ಅವರು ಸುಂದರರಾಗಿದ್ದರು, ಈಗ ಕಪ್ಪಾಗಿದ್ದಾರೆ. ತಾವು ಇಲ್ಲಿ ಕುಳಿತಿದ್ದೀರಾ ಅಂದಾಗ ಬುದ್ಧಿಯಲ್ಲಿ ಇರಬೇಕು, ನಾವು ಶಿವಾಲಯದಲ್ಲಿ ವಿಶ್ವದ ಮಾಲೀಕರಾಗಿದ್ದೆವು. ಬೇರೆ ಯಾವುದೇ ಧರ್ಮ ಆಗ ಇರಲಿಲ್ಲ, ಕೇವಲ ನಮ್ಮ ರಾಜ್ಯವೇ ಇತ್ತು. ಅನಂತರ ತ್ರೇತಾಯುಗದಲ್ಲಿ 2 ಕಲೆಗಳು ಕಡಿಮೆಯಾಯಿತು. ಸ್ವಲ್ಪ ಸ್ವಲ್ಪ ಕಲೆ ಕಡಿಮೆ ಆಗ್ತಾ ತ್ರೇತಾದಲ್ಲಿ ಪೂರ್ತಿ 2 ಕಲೆ ಕಡಿಮೆ ಆಯಿತು. ಅನಂತರ ವಿಕಾರಿಗಳಾದಿರಿ. ನಂತರ ಬೀಳ್ತಾ ಕೊಳಕಾಗ್ಬಿಟ್ರಿ. ಇದಕ್ಕೆ ಹೇಳಲಾಗತ್ತೆ ವಿಕಾರಿ ಪ್ರಪಂಚವೆಂದು. ವಿಷಯ ವೈತರಣಿ ನದಿಯಲ್ಲಿ ಮುಳುಗುತ್ತಾ ಬಂದಿರಿ. ಅಲ್ಲಿ ಕ್ಷೀರಸಾಗರದಲ್ಲಿದ್ದೀರಿ. ಸತ್ಯಯುಗದಲ್ಲಿ ತಾವು ಪೂರ್ತಿ ವಿಶ್ವದ ಭೂಗೋಳ ಚರಿತ್ರೆಯನ್ನು ಮತ್ತು ತಮ್ಮ 84 ಜನ್ಮಗಳ ಕಥೆಯನ್ನು ತಿಳಿದುಕೊಂಡಿದ್ದೀರಾ. ನಾವು ನಿರ್ವಿಕಾರಿಗಳಾಗಿದ್ದೆವು ಇವರ ರಾಜ್ಯದಲ್ಲಿ ಇದ್ದಾಗ, ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿದ್ದಾಗ. ಪವಿತ್ರ ರಾಜ್ಯವಿತ್ತು, ಅದಕ್ಕೆ ಹೇಳಲಾಗತ್ತೆ ಪೂರ್ತಿ ಸ್ವರ್ಗ ಎಂದು. ಅನಂತರ ತ್ರೇತಾದಲ್ಲಿ ಸೆಮಿ ಸ್ವರ್ಗವಿರತ್ತೆ. ಇದು ಬುದ್ಧಿಯಲ್ಲಿ ಇದೆ ಅಲ್ವಾ. ತಂದೆಯೇ ಬಂದು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ. ಮಧ್ಯದಲ್ಲಿ ರಾವಣ ಬರುತ್ತಾರೆ. ಅನಂತರ ಅಂತಿಮದಲ್ಲಿ ಈ ವಿಕಾರಿ ಪ್ರಪಂಚದ ವಿನಾಶವಾಗುವುದು. ನಂತರ ಆದಿಯಲ್ಲಿ ಹೋಗಲು ಪವಿತ್ರರಾಗಬೇಕು.
ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ. ತಮ್ಮನ್ನು ದೇಹ ಎಂದು ತಿಳಿದುಕೊಳ್ಳಬೇಡಿ. ತಾವೇ ಭಕ್ತಿ ಮಾರ್ಗದಲ್ಲಿ ಪ್ರತಿಜ್ಞೆ ಮಾಡಿದ್ದೀರಿ, ಬಾಬಾ ನೀವು ಬಂದರೆ ನಾವು ನಿಮ್ಮವರಾಗುತ್ತೇವೆ ಎಂದು. ಆತ್ಮ ತಂದೆಯ ಜೊತೆ ಮಾತನಾಡುತ್ತೆ. ಶ್ರೀಕೃಷ್ಣ ಸರ್ವ ಆತ್ಮಗಳ ತಂದೆ ಅಲ್ಲ. ಆತ್ಮಗಳಿಗೆ ತಂದೆಯಂತೂ ನಿರಾಕಾರ ಶಿವ ತಂದೆ ಒಬ್ಬರೇ ಆಗಿದ್ದಾರೆ. ಆ ಹದ್ದಿನ ತಂದೆಯಿಂದ, ಲೌಕಿಕ ತಂದೆಯಿಂದ ಹದ್ದಿನ ಆಸ್ತಿ ಸಿಗತ್ತೆ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಭಾರತಕ್ಕೆ ಸಿಗುತ್ತೆ. ಆದ್ದರಿಂದ ಸತ್ಯಯುಗಕ್ಕೆ ಹೇಳಲಾಗುತ್ತೆ ಶಿವಾಲಯ ಎಂದು. ಶಿವ ತಂದೆ ಬಂದು ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಮಾಡುತ್ತಿದ್ದಾರೆ. ಇದಂತೂ ಸದಾ ನೆನಪಿಟ್ಟುಕೊಳ್ಳಬೇಕು. ಖುಷಿಯ ಮಾತು ಅಲ್ವಾ? ಈಗ ನಾವು ಪುನಃ ಶಿವಾಲಯದಲ್ಲಿ ಹೋಗುತ್ತೇವೆ. ಯಾರಾದರೂ ಶರೀರ ಬಿಟ್ಟರೆ ಹೇಳುತ್ತಾರೆ ಸ್ವರ್ಗಕ್ಕೆ ಹೋದರೆಂದು. ಆದರೆ ಆ ರೀತಿ ಯಾರು ಎಂದಿಗೂ ಹೋಗಲಾಗುವುದಿಲ್ಲ. ಅದೆಲ್ಲ ಭಕ್ತಿ ಮಾರ್ಗದ ಸುಳ್ಳು ಕಥೆಗಳು. ಮನಸ್ಸನ್ನು ಖುಷಿ ಪಡಿಸ್ಲಿಕ್ಕೋಸ್ಕರ. ಸತ್ಯ ಸ್ವರ್ಗದಲ್ಲಂತೂ ಈಗ ತಾವು ಹೋಗುತ್ತೀರಾ. ಅಲ್ಲಿ ಯಾವುದೇ ರೋಗ ಇರುವುದಿಲ್ಲ. ತಾವು ಸದಾ ಹರ್ಷಿತರಾಗಿರುತ್ತೀರಾ. ತಂದೆ ಎಷ್ಟು ಸಹಜ ಮಾಡಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ತಿಳಿಸುವ ಹಾಗೆ ಕುಳಿತು ತಿಳಿಸುತ್ತಿದ್ದಾರೆ. ಬಲೆ ಹೊರಗೆ ಎಲ್ಲೇ ಇದ್ದರೂ ತಾವು ಪದವಿಯನ್ನು ಪಡೆಯಬಹುದು. ಇದರಲ್ಲಿ ಪವಿತ್ರತೆ ಮುಖ್ಯ ಮಾತಾಗಿದೆ. ಆಹಾರ ತಿಂಡಿ ತಿನಿಸುಗಳು ಕೂಡ ಶುದ್ಧವಾಗಿರಬೇಕು. ದೇವತೆಗಳ ಮುಂದೆ ಎಂದಿಗೂ ಸಿಗರೇಟು ಬೀಡಿ ಅಂತಹ ಭೋಗ ಇಡುತ್ತಾರೆಯೇ? ಗ್ರಂಥಗಳ ಮುಂದೆ ಎಂದಾದರೂ ಮೊಟ್ಟೆ ಮಾಂಸ ಅಂಥದ್ದು ಬೀಡಿ ಅಂಥದ್ದೆಲ್ಲ ಭೋಗ ಇಡುತ್ತಾರೆಯೇ? ಗ್ರಂಥಗಳಿಗೆ ತಿಳ್ಕೊಳ್ತಾರೆ ಇದು ಹೇಗೆ ಗುರು ಗೋವಿಂದನ ಶರೀರ ಎಂದು. ಗ್ರಂಥಗಳಿಗೆ ಅಷ್ಟು ಗೌರವ ಕೊಡುತ್ತಾರೆ. ಈ ಗುರುಗಳದ್ದು ಹೇಗೆ ದೇಹವಿದೆ ಹಾಗೆ ಸಿಖ್ಖರು ಸಹ ತಿಳಿದುಕೊಳ್ಳುತ್ತಾರೆ. ಆದರೆ ಗುರುನಾನಕ್ಕು ಗ್ರಂಥವನ್ನ ಬರೆದಿಲ್ಲ. ನಾನಕರ ಅವತಾರ ತಗೊಂಡ್ರಷ್ಟೇನೆ. ಸಿಖ್ಖರ ವೃದ್ಧಿ ಆಯಿತು. ನಂತರ ಗ್ರಂಥಗಳನ್ನ ಬರೆದರು. ಒಬ್ಬರ ನಂತರ ಮತ್ತೊಬ್ಬರು ಸಿಖ್ ಧರ್ಮದಲ್ಲಿ ಬರುತ್ತಾ ಹೋದರು. ಮೊದಲಂತೂ ಗ್ರಂಥವು ಅಷ್ಟು ಚಿಕ್ಕದು, ಕೈಯಲ್ಲಿ ಬರೆದಿರುವಂತಹದ್ದು ಇತ್ತು. ಈಗ ಗೀತೆಗಾಗಿ ತಿಳ್ಕೊಳ್ತಾರೆ ಇದು ಶ್ರೀಕೃಷ್ಣನ ರೂಪ ಎಂದು. ಹಾಗೆ ತಿಳ್ಕೊಂಡ್ರೆ ನಾನಕರ ಗ್ರಂಥ ಹೇಗಿದೆ ಹಾಗೆ ಕೃಷ್ಣನ ಗೀತೆ ಅಂತ ಗಾಯನ ಮಾಡುತ್ತಾರೆ. ಶ್ರೀಕೃಷ್ಣ ಭಗವಾನು ವಾಚ ಎಂದು ಹೇಳುತ್ತಿರ್ತಾರೆ. ಇದಕ್ಕೆ ಹೇಳಲಾಗತ್ತೆ ಅಜ್ಞಾನವೆಂದು. ಜ್ಞಾನ ಅಂತೂ ಒಬ್ಬ ಪರಂಪಿತ ಪರಮಾತ್ಮನಲ್ಲಿ ಇದೆ. ಗೀತೆಯಿಂದಲೇ ಸದ್ಗತಿಯಾಗುವುದು. ಆ ಒಂದು ಜ್ಞಾನ ತಂದೆಯ ಬಳಿ ಇದೆ. ಜ್ಞಾನದಿಂದ ದಿನ, ಭಕ್ತಿಯಿಂದ ರಾತ್ರಿ ಆಗುವುದು. ಈಗ ತಂದೆ ಹೇಳುತ್ತಾರೆ ಆತ್ಮನನ್ನು ಪವಿತ್ರ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಪರಿಶ್ರಮ ಪಡಬೇಕಾಗಿದೆ. ಮಾಯೆಯ ಬಿರುಗಾಳಿಗಳು ಈ ರೀತಿ ಜಬರ್ದಸ್ತಾಗಿ ಬರುತ್ತೆ. ಜ್ಞಾನವನ್ನೇ ಏಕ್ದಮ್ ಆರಿಸುತ್ತದೆ. ಯಾರಿಗೂ ಹೇಳಲು ಆಗುವುದಿಲ್ಲ. ಮೊದಲು ಕಾಮವಿಕಾರ ಬಹಳ ತೊಂದರೆ ಕೊಡುತ್ತೆ. ಅದರಲ್ಲಿಯೂ ಸಹ ಸಮಯವಿಡಿಸುತ್ತದೆ. ಇರೋದಂತೂ 1 ಸೆಕೆಂಡಿನಲ್ಲಿ ಜೀವನ್ಮುಕ್ತಿಯ ಮಾತಾಗಿದೆ. ಮಕ್ಕಳ ಜನ್ಮವಾಯಿತೆಂದರೆ ಮಾಲೀಕರಾಗುತ್ತಾರೆ. ನೀವು ಶಿವ ತಂದೆಯನ್ನ ಗುರುತಿಸಿದ್ದೀರಾ. ತಂದೆ ಬಂದಿದ್ದಾರೆಂದು ಅಂದಾಗ ಆಸ್ತಿಗೆ ಹಕ್ಕುದಾರರಾದಿರಿ. ಗೀತೆಯೂ ಸಹ ಶಿವ ತಂದೆಯೇ ಹೇಳಿರುವುದಾಗಿದೆ. ಅವರೇ ಹೇಳಿದ್ದಾರೆ ನನ್ನನ್ನು ನೆನಪು ಮಾಡಿ ಎಂದು. ನಾನು ಈ ಸಾಧಾರಣ ತನುವಿನಲ್ಲಿ ಬಂದಿದ್ದೇನೆ. ಶ್ರೀಕೃಷ್ಣ ಸಾಧಾರಣ ಅಲ್ಲ. ಅವರಂತೂ ಜನ್ಮ ಪಡ್ಕೊಂಡ್ರೆ ಹೇಗೆ ಕರೆಂಟು ಹೊಳೆಯುವ ರೀತಿಯಲ್ಲಿ ಬರುತ್ತಾರೆ. ಬಹಳ ಪ್ರಭಾವವಿರುವುದು. ಆದ್ದರಿಂದ ಶ್ರೀಕೃಷ್ಣನಿಗೆ ಇಲ್ಲಿಯವರೆಗೆ ಗಾಯನ ಮಾಡುತ್ತಾರೆ. ಬಾಕಿ ಶಾಸ್ತ್ರ ಅದೆಲ್ಲ ಭಕ್ತಿ ಮಾರ್ಗದ್ದಾಗಿದೆ. ಇಂಗ್ಲಿಷ್ನಲ್ಲಿ ಫಿಲಾಸಫಿ ಎಂದು ಹೇಳುತ್ತಾರೆ. ಸ್ಪಿರಿಚುವಲ್ ನಾಲೆಡ್ಜ್ ಅಂತೂ ಸ್ಪಿರಿಚುವಲ್ ತಂದೆ ಶಿವ ತಂದೆಯೇ ಕೊಡುತ್ತಾರೆ. ಸ್ವಯಂ ತಂದೆ ಹೇಳುತ್ತಾರೆ ನಾನು ನಿಮ್ಮ ಆತ್ಮಿಕ ತಂದೆಯಾಗಿದ್ದೇನೆ, ಜ್ಞಾನ ಸಾಗರ ಆಗಿದ್ದೇನೆ. ನೀವು ಮಕ್ಕಳು ಸಹ ತಂದೆಯಿಂದ ಕಲಿಯುತ್ತಿದ್ದೀರಾ. ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದೀರಾ. ಅನಂತರ ಅಂತಿಮದಲ್ಲಿ ತಂದೆಯ ಸಮಾನರಾಗುತ್ತೀರಾ. ಪೂರ್ತಿ ಆಧಾರ ಧಾರಣೆಯ ಮೇಲೆ ಇದೆ. ಮತ್ತೆ ಆ ಶಕ್ತಿ ಬರುವುದು ತಂದೆಯ ನೆನಪಿನಿಂದ. ನೆನಪಿಗೆ ಹರೆತ ಎಂದು ಹೇಳಲಾಗುವುದು. ಹೇಗೆ ಜ್ಞಾನ ಖಡ್ಗದಲ್ಲಿ ಯೋಗದ ಅರಿತವಿರಬೇಕು. ಖಡ್ಗಗಳಲ್ಲಿಯೂ ಕೂಡ ವ್ಯತ್ಯಾಸ ಇರುತ್ತೆ ಅಲ್ವಾ? ಅದೇ ಖಡ್ಗ 100 ರೂಪಾಯಿಗೂ ಸಿಗುವಂತಹದ್ದಿರುತ್ತೆ, ಮತ್ತೆ
3-4 ಸಾವಿರಕ್ಕೂ ಸಿಗುವಂತಹದ್ದಿರತ್ತೆ. ಬಾಬಾ ಅಂತೂ ಅನುಭವಿ ಆಗಿದ್ದಾರಲ್ವಾ, ಖಡ್ಗಕ್ಕೆ ಬಹಳ ಮಾನ್ಯತೆ ಇರತ್ತೆ. ಗುರು ಗೋವಿಂದ ಸಿಂಹನ ಖಡ್ಗಕ್ಕೆ ಎಷ್ಟು ಗೌರವ ಇದೆ. ತಾವು ಮಕ್ಕಳಲ್ಲಿಯೂ ಕೂಡ ಯೋಗ ಬಲ ಬೇಕಾಗಿದೆ. ಜ್ಞಾನ ಖಡ್ಗದಲ್ಲಿ ಯೋಗದ ಹರಿತ ಇರಬೇಕು. ಹರಿತ ಇರುವುದರಿಂದ ಬೇಗ ಬೇರೆಯವರಿಗೆ ತಿಳಿಸಿದ ಕೂಡಲೇ ತಿಳಿದುಕೊಳ್ಳುತ್ತಾರೆ. ಡ್ರಾಮಾನುಸಾರವಾಗಿ ತಾವು ಪರಿಶ್ರಮ ಪಡುತ್ತಿರುತ್ತೀರಾ. ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ಅಷ್ಟು ಪಾಪಗಳು ಭಸ್ಮವಾಗುತ್ತವೆ. ಪತಿತ ಪಾವನ ತಂದೆಯೇ ಯುಕ್ತಿಯನ್ನು ಹೇಳುತ್ತಿದ್ದಾರೆ. ನಂತರ ಕಲ್ಪದ ನಂತರವೂ ಕೂಡ ಇದೇ ರೀತಿ ತಂದೆ ಬಂದು ತಮಗೆ ಜ್ಞಾನ ಕೊಡುತ್ತಾರೆ. ಈ ಬ್ರಹ್ಮ ತಂದೆಯೂ ಸಹ ಎಲ್ಲವನ್ನು ತ್ಯಾಗ ಮಾಡಿ ಈ ರೀತಿ ರಥ ಆಗುತ್ತಾರೆ. ಶಿವ ತಂದೆ ಬ್ರಹ್ಮ ತಂದೆಯನ್ನ ರಥವನ್ನಾಗಿ ಮಾಡಿಕೊಳ್ಳುತ್ತಾರೆ. ತಾವು ಮಕ್ಕಳಿಗೂ ಅಲ್ಲಿ ಎಷ್ಟು ಆಕರ್ಷಣೆ ಆಗತ್ತೆ. ಹೇಗೆ ಎಲ್ಲರೂ ಓಡಿ ಬರ್ತೀರಾ ಬಾಬನ್ ಬಳಿ. ತಂದೆಯಲ್ಲಿ ಆಕರ್ಷಣೆ ಇದೆ ಅಲ್ವಾ. ಈಗ ತಾವು ಆ ರೀತಿ ಸಂಪೂರ್ಣರಾಗಬೇಕು. ನಂಬರ್ 1 ಅಂತೂ ಆಗ್ತೀರಾ. ಇದು ರಾಜಧಾನಿ ಸ್ಥಾಪನೆ ಆಗುತ್ತಿದೆ. ಸೃಷ್ಟಿ ಚಕ್ರವನ್ನಂತೂ ತಿಳಿದುಕೊಂಡಿದ್ದೀರಾ. ಸತ್ಯಯುಗದ ಆದಿಯಿಂದ ಕಲಿಯುಗದ ಅಂತಿಮದವರೆಗೆ ತಾವು ತಿಳಿದುಕೊಂಡಿದ್ದೀರಾ. ಈಗ ಸಂಗಮ ಯುಗ ಇದೆ. ತಂದೆ ಅವಶ್ಯವಾಗಿ ಬರಬೇಕಾಗತ್ತೆ ಪಾವನರನ್ನಾಗಿ ಮಾಡಲು. ಪಾವನ ಅಂದರೆ ಅರ್ಥ ಸತೋ ಪ್ರಧಾನ. ನಂತರ ತುಕ್ಕು ಹಿಡಿಯುತ್ತದೆ. ಈಗ ಆ ತುಕ್ಕು ಬಿಟ್ಟು ಹೋಗುವುದು ಹೇಗೆ? ಆತ್ಮ ಸತ್ಯವಾಯಿತೆಂದರೆ ಆಭರಣವೂ ಕೂಡ ಸತ್ಯವಾಗಿರುವಂಥದ್ದು. ಅಂದರೆ ಸುಂದರ ಶರೀರ ಸಿಗುವುದು. ಆತ್ಮ ಸುಳ್ಳಾದರೆ ಶರೀರವೂ ಕೂಡ ಪತಿತವಾಗುವುದು. ಜ್ಞಾನದಲ್ಲಿ ಬರುವ ಮುನ್ನ ಈ ಬ್ರಹ್ಮ ಬಾಬರುವರು ನಮನ ವಂದನ ಮಾಡುತ್ತಿದ್ದರು. ಲಕ್ಷ್ಮೀನಾರಾಯಣರ ದೊಡ್ಡ ಚಿತ್ರ ಆಯಿಲ್ ಪೇಂಟ್ ಮಾಡಿರುವಂಥದ್ದು ಗದ್ದಿ ಮೇಲೆ ಇಟ್ಟಿರ್ತಾ ಇದ್ರು. ಭಾಳ ಪ್ರೀತಿಯಿಂದ ನೆನಪು ಮಾಡುತ್ತಾ ಇದ್ರು. ಬೇರೆ ಯಾರ ನೆನಪು ಇರ್ತಾ ಇರಲಿಲ್ಲ ಬ್ರಹ್ಮ ಬಾಬರವರಿಗೆ. ಬೇರೆ ಎಲ್ಲೂ ಬೇರೆ ವಿಚಾರಗಳು ಹೋಗ್ತಾ ಇರಲಿಲ್ಲ. ಬೇರೆ ಏನು ಬುದ್ಧಿಯಲ್ಲಿ ಬರ್ತಾ ಇರಲಿಲ್ಲ. ಏನಾದರೂ ಬುದ್ಧಿಯಲ್ಲಿ ಬಂತು ಅಂದರೆ ತಮಗೆ ತಾವು ಓಡ್ಕೊಳ್ತಾ ಇದ್ರು. ಮನಸ್ಸು ಯಾಕೆ ಓಡೋಗುತ್ತೆ, ದರ್ಶನ ಯಾಕೆ ಸಿಗಲ್ಲ ಅಂತ ಹೇಳುತ್ತಾ ತಮಗೆ ತಾವೇ ಓಡ್ಕೊಳ್ತಾ ಇದ್ರು. ಭಕ್ತಿಯಲ್ಲಿದ್ರಲ್ವ. ನಂತರ ಯಾವಾಗ ವಿಷ್ಣುವಿನ ದರ್ಶನ ಆಯಿತು ಆಗ ನಾರಾಯಣ ಆಗಿಬಿಡಲಿಲ್ಲ. ಅವರು ಪುರುಷಾರ್ಥ ಅವಶ್ಯವಾಗಿ ಮಾಡಬೇಕಾಗಿ ಬಂತು. ಮುಖ್ಯ ಗುರಿ ಉದ್ದೇಶವಂತೂ ಸನ್ಮುಖದಲ್ಲಿದೆ. ಚೈತನ್ಯದಲ್ಲಿದ್ದರೂ ಇವರ ಜಡ ಚಿತ್ರ ನಂತರ ತಯಾರು ಮಾಡಲಾಯಿತು. ತಂದೆ ಬಂದಿದ್ದಾರೆ ಪಾವನರನ್ನಾಗಿ ಮಾಡಲು. ನರನಿಂದ ನಾರಾಯಣರನ್ನಾಗಿ ಮಾಡುತ್ತಾರೆ. ತಾವು ಸಹ ಅವರ ರಾಜಧಾನಿಯಲ್ಲಿ ಇದ್ದೀರಿ. ನಂತರ ಈ ರೀತಿ ಆಗುವ ಪುರುಷಾರ್ಥ ಮಾಡುತ್ತೀರಾ ಅಂದಾಗ ಒಳ್ಳೆಯ ರೀತಿ ತಂದೆಯನ್ನು ಅನುಸರಿಸಬೇಕು. ಬ್ರಹ್ಮ ತಂದೆಗೆ ದೇವತೆ ಎಂದು ಹೇಳುವುದಿಲ್ಲ, ವಿಷ್ಣು ದೇವತೆ ಎಂದು ಹೇಳುವುದು ಸರಿಯಾಗಿದೆ. ಮನುಷ್ಯರಿಗೆ ಏನೂ ಗೊತ್ತಿಲ್ಲ. ಹೇಳ್ತಾರೆ ಗುರು ಬ್ರಹ್ಮ ಗುರು ವಿಷ್ಣು ಎಂದು. ಈಗ ವಿಷ್ಣು ಗುರು ಯಾರಿಗಾದ್ರೂ ಎಲ್ಲರಿಗೂ ಗುರು ಅಂತ ಹೇಳುತ್ತಾ ಇರ್ತಾರೆ. ಶಿವ ಪರಮಾತ್ಮಾಯ ನಮಃ ಅಂತ ಹೇಳುತ್ತಾರೆ. ಅವರಿಗೆ ಗುರು ಮತ್ತೆ ಪರಮಾತ್ಮ ಅಂತ ಇವರಿಗೆ ಹೇಳ್ತಾರೆ. ಎಲ್ಲರಿಗಿಂತ ದೊಡ್ಡವರು ಶಿವ ತಂದೆ ಅಲ್ವಾ. ಅವರಿಂದ ನಾವು ಕಲಿತಾ ಇದ್ದೀವಿ ಬೇರೆಯವರಿಗೆ ಕಲಿಸಲು. ಸದ್ಗುರು ಯಾವ ತಂದೆ ತಮಗೆ ತಿಳಿಸುತ್ತಿದ್ದಾರೆ ಆ ತಂದೆಯ ಜ್ಞಾನವನ್ನು ಪಡೆದು ತಾವು ಅನ್ಯರಿಗೆ ತಿಳಿಸುತ್ತೀರಾ. ಗುರುಗಳಿಗೆ ಈ ರೀತಿ ಹೇಳೋದಿಲ್ಲ ಅವರೇ ತಂದೆ ಶಿಕ್ಷಕ ಎಂದು. ಇಲ್ಲ, ಇದು ಪೂರ್ತಿ ಜ್ಞಾನ ತಾವು ಮಕ್ಕಳ ಬುದ್ಧಿಯಲ್ಲಿ ಇರಬೇಕು. ನಾವು ಶಿವಾಲಯದಲ್ಲಿದ್ದೆವು, ಈಗ ವೇಶ್ಯಾಲಯದಲ್ಲಿದ್ದೇವೆ, ನಂತರ ಈಗ ಶಿವಾಲಯದಲ್ಲಿ ಹೋಗಬೇಕು. ಬಲೆ ಹೇಳ್ತಾರೆ ಬ್ರಹ್ಮತತ್ವದಲ್ಲಿ ಲೀನವಾಗ್ಬಿಟ್ವಿ ಅಥವಾ ಜ್ಯೋತಿಯಲ್ಲಿ ಸಮಾವೇಶವಾಗ್ಬಿಡತ್ತೆ ಎಂದು. ಆದರೆ ಆತ್ಮ ಅಂತೂ ಅವಿನಾಶಿ. ಪ್ರತಿಯೊಬ್ಬರಲ್ಲಿ ತಮ್ಮ ತಮ್ಮ ಪಾತ್ರ ಅಡಕವಾಗಿದೆ. ಪ್ರತಿಯೊಂದು ಆತ್ಮನಲ್ಲಿ ಎಲ್ಲರೂ ಪಾತ್ರಧಾರಿಗಳು. ಪ್ರತಿಯೊಬ್ಬರು ತಮ್ಮ ಪಾತ್ರವನ್ನು ಅಭಿನಯಿಸಲೇಬೇಕು. ಆತ್ಮನಲ್ಲಿ ಸಮಾವೇಶವಾಗಿರುವ ಪಾತ್ರ ಎಂದಿಗೂ ಅಳಿಸಿ ಹೋಗುವುದಿಲ್ಲ. ಯಾರೆಲ್ಲ ಪೂರ್ತಿ ಪ್ರಪಂಚದಲ್ಲಿ ಆತ್ಮರಿದ್ದಾರೆ ಪಾತ್ರವನ್ನು ಅಭಿನಯಿಸಲೇಬೇಕಾಗಿದೆ. ಹೇಗೆ ಹೊಸದಾಗಿ ಶೂಟಿಂಗ್ ಆಗ್ತಾ ಇರುತ್ತೆ ಅಲ್ವಾ, ಆದರೆ ಇದು ಅನಾದಿ ಶೂಟಿಂಗ್ ಆಗಿಬಿಟ್ಟಿದೆ. ಈ ವಿಶ್ವದ ಭೂಗೋಳ ಚರಿತ್ರೆ ಪುನರಾವರ್ತನೆ ಆಗ್ತಾ ಇರುತ್ತೆ. ಇದು ವಂಡರ್ಫುಲ್ ನಕ್ಷತ್ರಗಳು. ಯಾರೆಲ್ಲ ಭ್ರುಕುಟಿಯಲ್ಲಿ ಆತ್ಮರು ಹೊಳೆಯುತ್ತಿದ್ದಾರೆ ಎಂದಿಗೂ ಅಳಿಸಿ ಹೋಗುವುದಿಲ್ಲ. ಈ ಜ್ಞಾನ ನಿಮ್ಮಲ್ಲಿ ಮೊದಲು ಇರಲಿಲ್ಲ.
ವಂಡರ್ ಆಫ್ ವರ್ಲ್ಡ್ ಅಂತಾರೆ ಬಾಬರವರು. ಅದ್ಭುತವಾದ ಪ್ರಪಂಚ, ಸ್ವರ್ಗ. ಸ್ವರ್ಗದ ಹೆಸರು ಕೇಳುತ್ತಿದ್ದಂತೆಯೇ ಮನಸ್ಸು ಖುಷಿಯಾಗತ್ತೆ. ಈಗಂತೂ ಸತ್ಯಯುಗ ಇಲ್ಲ, ಕಲಿಯುಗವಿದೆ ಅಂದಾಗ ಪುನರ್ಜನ್ಮವು ಕಲಿಯುಗದಲ್ಲೇ ಆಗುವುದು. ಹೋಗೋದಂತೂ ಎಲ್ಲರೂ ಹೋಗಲೇಬೇಕು ಅವಶ್ಯವಾಗಿ, ಆದರೆ ಪತಿತ ಆತ್ಮರು ಹೋಗಲಾಗುವುದಿಲ್ಲ. ಈಗ ತಾವು ಮಕ್ಕಳು ಪಾವನರಾಗುತ್ತೀರಾ ಯೋಗದ ಶಕ್ತಿಯಿಂದ. ಪಾವನ ಪ್ರಪಂಚ ಭಗವಂತನೇ ಸ್ಥಾಪನೆ ಮಾಡುತ್ತಾರೆ, ನಂತರ ರಾವಣ ನರಕವನ್ನಾಗಿ ಮಾಡುತ್ತಾರೆ. ಇದಂತೂ ಪ್ರತ್ಯಕ್ಷವಾಗಿದೆ ಅಲ್ವಾ. ರಾವಣನನ್ನ ಸುಡುತ್ತಾರೆ ಅಲ್ವಾ. ಮನುಷ್ಯರಂತೂ ಹೇಳ್ತಾರೆ ಇದು ಅನಾದಿಯಿಂದ ನಡೀತಾ ಬಂದಿದೆ ಎಂದು. ಆದರೆ ಎಂದಿನಿಂದ ಪ್ರಾರಂಭವಾಯಿತು ಎಂಬುದು ಯಾರಿಗೂ ಗೊತ್ತಿಲ್ಲ. ಅರ್ಧ ಅಂತ ಹೇಳಲಿಕ್ಕಾಗಲ್ಲ, ಏಕೆಂದ್ರೆ ಲಕ್ಷಾಂತರ ವರ್ಷಗಳು ಹೇಳ್ಬಿಡ್ತಾರೆ ಅವರು. ಕಲಿಯುಗ ಇನ್ನು 40,000 ವರ್ಷಗಳ ಕಾಲ ಇದೆ ಅಂತ ಹೇಳುತ್ತಾರೆ. ಅಂದಾಗ ಮನುಷ್ಯರು ಘೋರ ಅಜ್ಞಾನದ ಅಂಧಕಾರದಲ್ಲಿದ್ದಾರೆ. ಅಜ್ಞಾನದ ನಿದ್ರೆಯಿಂದ ಜಾಗೃತರನ್ನಾಗಿ ಮಾಡುವುದು ಬಹಳ ಕಷ್ಟ. ಜಾಗೃತರಾಗುವುದೇ ಇಲ್ಲ. ಈಗ ಸಂಗಮ ಯುಗ ನಡೀತಾ ಇದೆ. ತಂದೆಯೇ ಬಂದು ಪಾವನರಾಗುವ ಯುಕ್ತಿಯನ್ನ ತಿಳಿಸುತ್ತಿದ್ದಾರೆ. ತಾವು ಪಾವನರಾದಾಗ ಪಾವನ ಪ್ರಪಂಚ ಸ್ಥಾಪನೆ ಆಗುವುದು. ಇದು ಪತಿತ ಪ್ರಪಂಚ ವಿನಾಶವಾಗುವುದು. ಎಷ್ಟು ದೊಡ್ಡ ಪ್ರಪಂಚವಿದೆ. ಸತ್ಯಯುಗದಲ್ಲಿ ಬಹಳ ಚಿಕ್ಕ ಪ್ರಪಂಚವಿರುವುದು. ಈಗ ಮಾಯೆಯ ಮೇಲೆ ವಿಜಯವನ್ನ ಪಡೆದು ಅವಶ್ಯವಾಗಿ ತಾವು ಪಾವನರಾಗಬೇಕು. ಪಾವನರಾಗುವುದರಲ್ಲಿಯೇ ಅನೇಕ ಪ್ರಕಾರದ ವಿಘ್ನಗಳನ್ನ ಮಾಯೆ ಹಾಕತ್ತೆ. ಪವಿತ್ರರಾಗುವ ಧೈರ್ಯ ಇಟ್ಟುಕೊಳ್ಳಬೇಕು. ನಂತರ ಮಾಯೆ ಬಂದು ಬಾಬಾ ಹೇಳ್ತಾರೆ, ಮಾಯೆ ಬಹಳ ಶಕ್ತಿಶಾಲಿಯಾಗಿದೆ. ಪಾವನ ಆಗುವುದರಲ್ಲಿಯೇ ಅನೇಕ ಪ್ರಕಾರದ ವಿಘ್ನಗಳನ್ನ ಹಾಕತ್ತೆ. ಪವಿತ್ರವಾಗುವ ಧೈರ್ಯ ಇಟ್ಕೊಳ್ತೀರಾ, ಮತ್ತೆ ಮಾಯೆ ಬಂದು ಏನ್ ಸ್ಥಿತಿ ಮಾಡ್ಬಿಡತ್ತೆ. ಒಂದ್ಮೇಲೆ ಪೆಟ್ಟು ಕೊಡುತ್ತೆ, ಬೀಳಿಸುತ್ತೆ. ಮಾಡಿಕೊಂಡಿರುವ ಸಂಪಾದನೆ ಎಲ್ಲ ಸಮಾಪ್ತಿ ಮಾಡಿಬಿಡತ್ತೆ. ನಂತರ ಬಹಳ ಪರಿಶ್ರಮ ಪಡಬೇಕಾಗತ್ತೆ. ಕೆಲವರಂತೂ ಬಿದ್ದು ಹೋಗ್ತಾರೆ, ಕಪ್ಪು ಮುಖವನ್ನ ಮಾಡಿಕೊಳ್ಳುತ್ತಾರೆ. ಅಂದಾಗ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯಲಾಗುವುದಿಲ್ಲ. ಪುರುಷಾರ್ಥ ಪೂರ್ಣವಾಗಿ ಮಾಡಬೇಕು. ಬಾಬಾ ಹೇಳ್ತಾರೆ ಫೇಲ್ ಆಗಬಾರ್ದು, ಅನುತ್ತೀರ್ಣರಾಗಬಾರದು. ಆದ್ದರಿಂದ ಯಾವುದೇ ಗಂಧರ್ವ ವಿವಾಹವನ್ನ ಮಾಡಿಕೊಂಡು ತೋರಿಸ್ತಾರೆ ಕೆಲವರು. ಆದರೆ ಬಾಬಾ ಮೊದಲು ಅದಕ್ಕೆಲ್ಲ ಅನುಮತಿ ಕೊಡ್ತಿದ್ರು. ಈಗ ಅಂಥದ್ದಕ್ಕೆಲ್ಲ ಬಾಬಾ ಅನುಮತಿ ಕೊಡುವುದಿಲ್ಲ, ಶ್ರೀಮತ ಇಲ್ಲ. ಸನ್ಯಾಸಿಗಳು ಹೇಳ್ತಾರೆ ವಿವಾಹ ಮಾಡಿಕೊಂಡು ಪವಿತ್ರವಾಗಿರುವುದು ಅಸಂಭವ ಎಂದು. ತಂದೆ ಹೇಳ್ತಾರೆ ಸಂಭವ, ಏಕೆಂದರೆ ಪ್ರಾಪ್ತಿ ಬಹಳ ಇದೆ. ಈ ಅಂತಿಮ ಒಂದು ಜನ್ಮ ತಾವು ಪವಿತ್ರರಾದರೆ ತಮಗೆ ಸ್ವರ್ಗದ ರಾಜ್ಯ ಭಾಗ್ಯ ಸಿಗುವುದು. ಏನಿಷ್ಟು ದೊಡ್ಡ ಪ್ರಾಪ್ತಿಗಾಗಿ ತಾವು ಒಂದು ಜನ್ಮ ಪವಿತ್ರವಾಗಿರಲು ಸಾಧ್ಯವಿಲ್ಲವೇ? ಹೇಳ್ತಾರೆ ಬಾಬಾ ನಾವು ಅವಶ್ಯವಾಗಿ ಇರ್ತೀವಿ ಎಂದು. ಸಿಕ್ಕರೂ ಸಹ ಪವಿತ್ರತೆಗಾಗಿ ಕಂಕಣವನ್ನ ಕಟ್ಕೊಳ್ತಾರೆ. ಇಲ್ಲಿ ಯಾವುದೇ ದಾರ ಏನು ಕಟ್ಟಿಕೊಳ್ಳುವ ಅವಶ್ಯಕತೆ ಇಲ್ಲ. ಇದಂತೂ ಬುದ್ಧಿಯ ಮಾತಾಗಿದೆ. ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ. ಮಕ್ಕಳು ಅನೇಕರಿಗೆ ತಿಳಿಸುತ್ತೀರಾ, ಆದರೆ ದೊಡ್ಡ ವ್ಯಕ್ತಿಗಳ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ತಂದೆ ಹೇಳುತ್ತಾರೆ ಮೊದಲು ಅವರಿಗೆ ಒಳ್ಳೆಯ ರೀತಿ ತಿಳಿಸಿ. ಇವರೆಲ್ಲರೂ ಪ್ರಜಾಪಿತ ಬ್ರಹ್ಮರವರ ಸಂತಾನರಾಗಿದ್ದಾರೆ. ಶಿವ ತಂದೆಯಿಂದ ಆಸ್ತಿ ಸಿಗುತ್ತಿದೆ. ಪತಿತರಿಂದ ಪಾವನರಾಗಬೇಕು. ಈಗ ತಂದೆ ಹೇಳ್ತಾರೆ ನನ್ನನ್ನು ನೆನಪು ಮಾಡಿ. ಈ ರೀತಿ ಬೇರೆ ಯಾರು ಹೇಳಲು ಸಾಧ್ಯವಿಲ್ಲ. ಭಗವಾನು ವಾಚ್ಯವಾಗಿದೆ, ನಾನು ತಂದೆಯನ್ನು ನೆನಪು ಮಾಡಿ. ಅಷ್ಟೇ, ಇಷ್ಟು ಹೇಳಿದ್ರು ಕೂಡ ಬೇರೆಯವರಿಗೆ ಭಗವಾನು ವಾಚ್ಯ, ಭಗವಂತನನ್ನ ನೆನಪು ಮಾಡಿ ಅಂತಲೇ ಪರಮಾತ್ಮ ಹೇಳಿದ್ದಾರೆ ಅಂತ ಇಷ್ಟು ಹೇಳಿದ್ರು ಕೂಡ ಅಹೋ ಸೌಭಾಗ್ಯ. ಆದರೆ ಅಷ್ಟನ್ನು ಕೂಡ ಹೇಳೋದಿಲ್ಲ, ಮರ್ತೋಗ್ಬಿಡ್ತೀರಾ. ಬಾಬರವರು ಹೇಳಿದ್ದಾರೆ ಉದ್ಘಾಟನೆ ಅಂತೂ ತಂದೆ ಮಾಡಿಬಿಟ್ಟಿದ್ದಾರೆ, ಬಾಕಿ ನೀವು ನಿಮಿತ್ತವಾಗಿದ್ದು ಮಾಡ್ತಿದ್ದೀರಾ ಅಷ್ಟೇ. ಫೌಂಡೇಶನ್ ಹಾಕಲಾಗಿದೆ, ಬಾಕಿ ಈಗ ಸರ್ವಿಸ್ ಸ್ಟೇಷನ್ನ ಉದ್ಘಾಟನೆ ಆಗ್ತಾ ಇದೆ. ಇದು ಗೀತೆಯ ಮಾತಾಗಿದೆ. ಗೀತೆಯಲ್ಲಿಯೂ ಇದೆ, ಏ ಮಕ್ಕಳೇ, ತಾವು ಕಾಮ ವಿಕಾರದ ಮೇಲೆ ವಿಜಯಿಗಳಾದಾಗ ಈ ರೀತಿ ಜಗಜ್ಜೀತರಾಗುತ್ತೀರಾ 21 ಜನ್ಮಗಳಿಗಾಗಿ. ಬಲೆ ಸ್ವಯಂ ಆಗಲಿಲ್ಲ ಅಂದಾಗ ಅನ್ಯರಿಗಾದರೂ ತಿಳಿಸುತ್ತಾರೆ ಅಲ್ವಾ. ಈ ರೀತಿನೂ ಸಹ ಬಹಳಷ್ಟು ಜನ ಇದ್ದಾರೆ. ಬೇರೆಯವರನ್ನ ಮೇಲೆತ್ತುತ್ತಾರೆ, ಜ್ಞಾನ ಹೇಳುತ್ತಾರೆ, ಆದರೆ ಸ್ವಯಂ ಬಿದ್ದು ಹೋಗುತ್ತಾರೆ.
ಕಾಮ ಮಹಾಶತ್ರುವಾಗಿದೆ, ಏಕದಂ ಗಟ್ಟರಲ್ಲಿ ಬೀಳಿಸುತ್ತದೆ. ಯಾವ ಮಕ್ಕಳು ಕಾಮ ವಿಕಾರದ ಮೇಲೆ ವಿಜಯ ಪಡೆಯುತ್ತಾರೆ ಅವರೇ ಜಗಜ್ಜೀತರಾಗುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ಈ ಅಂತಿಮ ಜನ್ಮದಲ್ಲಿ ಸರ್ವ ಪ್ರಾಪ್ತಿಗಳನ್ನು ಸನ್ಮುಖದಲ್ಲಿಟ್ಟುಕೊಂಡು ಪಾವನರಾಗಿ ತೋರಿಸಬೇಕು. ಮಾಯೆಯ ವಿಘ್ನಗಳಿಗೆ ಸೋಲಬಾರದು. ಎರಡನೇ ಪಾಯಿಂಟು, ಮುಖ್ಯ ಗುರಿ ಉದ್ದೇಶವನ್ನ ಸನ್ಮುಖದಲ್ಲಿಟ್ಟುಕೊಂಡು ಪೂರ್ಣ ಪುರುಷಾರ್ಥ ಮಾಡಬೇಕು. ಹೇಗೆ ಬ್ರಹ್ಮ ತಂದೆ ಪುರುಷಾರ್ಥ ಮಾಡಿ ನರನಿಂದ ನಾರಾಯಣ ಆದರೂ ಹಾಗೆಯೇ ತಂದೆಯನ್ನು ಅನುಸರಿಸಿ ಗದ್ದಿ ಸಿಂಹಾಸನ ಅಧಿಕಾರಿಗಳಾಗಬೇಕು. ಆತ್ಮನನ್ನ ಸತೋ ಪ್ರದಾನ ಮಾಡಿಕೊಳ್ಳುವ ಪರಿಶ್ರಮ ಪಡಬೇಕು. ವರದಾನ: ಅಧಿಕಾರಿ ಆಗಿ ಸಮಸ್ಯೆಗಳನ್ನು ಆಟದಲ್ಲಿ ಪಾರು ಮಾಡುವಂತಹ ಹೀರೋ ಪಾತ್ರಧಾರಿ ಆಗಿರಿ. ವರದಾನದ ವಿಶ್ಲೇಷಣೆ: ಎಂತಹ ಪರಿಸ್ಥಿತಿಯೇ ಇರಬಹುದು, ಸಮಸ್ಯೆಗಳೇ ಇರಬಹುದು, ಆದರೆ ಸಮಸ್ಯೆಗಳಿಗೆ ಅಧೀನರಾಗಬಾರದು. ಅಧಿಕಾರಿಗಳಾಗಿ ಸಮಸ್ಯೆಗಳನ್ನು ಆ ರೀತಿ ಪಾರು ಮಾಡಬೇಕು ಹೇಗೆ ಆಟದಲ್ಲಿ ಪಾರು ಮಾಡುತ್ತಿದ್ದೀರಾ. ಬಲೆ ಹೊರಗಿಂದ ಅಳುವಂತಹ ಪಾತ್ರವಿರಬಹುದು, ಆದರೆ ಆಂತರಿಕದಲ್ಲಿ ಇದೆಲ್ಲ ಆಟವಾಗಿದೆ. ಇದು ಸ್ಮೃತಿ ಇರಬೇಕು. ಇದಕ್ಕೆ ಹೇಳಲಾಗುತ್ತೆ ಡ್ರಾಮಾ. ಮತ್ತು ಡ್ರಾಮಾದಲ್ಲಿ ನಾವು ಹೀರೋ ಪಾತ್ರಧಾರಿ ಆಗಿದ್ದೇವೆ. ಹೀರೋ ಪಾತ್ರಧಾರಿ ಅಂದರೆ ಅರ್ಥ ಆಕ್ಯುರೇಟ್ ಪಾತ್ರವನ್ನು ಅಭಿನಯಿಸುವವರು. ಆದ್ದರಿಂದ ಕಠಿಣ ಸಮಸ್ಯೆಗಳನ್ನು ಕೂಡ ಆಟ ಎಂದು ತಿಳಿದು ಹಗುರ ಮಾಡಿರಿ. ಯಾವುದೇ ಹೊರೆ ಇರಬಾರದು. ಸ್ಲೋಗನ್: ಸದಾ ಜ್ಞಾನದ ಸ್ಮರಣೆಯಲ್ಲಿ ಇದ್ದಾಗ ಸದಾ ಹರ್ಷಿತರಾಗಿರುತ್ತೀರಾ. ಮಾಯೆಯ ಆಕರ್ಷಣೆಯಿಂದ ಸುರಕ್ಷಿತವಾಗಿರುತ್ತೀರಾ. ಓಂ ಶಾಂತಿ.